OTTನಲ್ಲಿ ಬಂದು ಟ್ರೆಂಡ್ ಆಗಿ ಥಿಯೇಟರ್ನಲ್ಲೂ ಕೂಡ ಹಿಟ್ಟಾಗಿದ್ದಂಥ ಸಿನಿಮಾ ಅಂದರೆ ಹೃದಯಪೂರ್ವಂ. ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿಬಿಟ್ಟು ಸತ್ಯನ್ ಅಂತಿಕಾಡ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾನೇ ಈ ಒಂದು ಹೃದಯಪೂರ್ವಂ. ಸ್ಟೋರಿನೇ ಆಗ್ಬೋದು, ನರೇಷನ್ನು, ಪ್ರೆಸೆಂಟೇಷನ್ನು, ಆ್ಯಕ್ಟಿಂಗು ಎಲ್ಲ ಕೂಡ ನಮ್ಮನ್ನು ಓಲ್ ಫಿಲಮಲ್ಲಿ ಫುಲ್ ಎಂಗೇಜ್ ಮಾಡುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಒಂದು ಸಿನಿಮಾ ನೋಡಬೇಕಾದ್ರೆ. ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಸಂದೀಪ್ ಬಾಲಕೃಷ್ಣನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿರ್ತಾರೆ. ಈಗ ಹಾರ್ಟ್ನ ಚೇಂಜ್ ಮಾಡೋವಂಥ ಸಿಚುವೇಶನ್ ಕೂಡ ಬಂದಿರ್ತಾರೆ. ಅಂಥ ಒಬ್ಬ ಡೋನರ್ನ ಹುಡುಕ್ತಿರ್ಬೇಕಾದ್ರೆ ಒಬ್ಬ ಕಮಾಂಡರು ಅನ್ಫಾರ್ಚುನೇಟಾಗಿ ಸತ್ತೋಗ್ತಾರೆ. ಅವರು ಅವರ ಎಲ್ಲ ದೇಹದ ಅಂಗಾಂಗನ ದಾನ ಮಾಡಿರ್ತಾರೆ. ಆ ಒಂದು ಕಾರಣದಿಂದ ಅವರು ಆ ಒಂದು ಹಾರ್ಟ್ನ ತೊಗೊಂಡ್ಬಿಟ್ಟು ಸಂದೀಪ್ ಬಾಲಕೃಷ್ಣನ್ಗೆ ಇಡ್ತಾರೆ. ಆ ಆರ್ಮಿ ಕಮಾಂಡರ್ ಮತ್ತು ಆತನ ಮಗಳಿಗೆ ಒಳ್ಳೆ ಬಾಂಧವ್ಯ ಇರುತ್ತೆ. ಹಂಗಾಗಿ ಪುಣೆಯಲ್ಲಿರೋ ಆರ್ಮಿ ಕಮಾಂಡರ್ನ ಮಗಳಾದಂಥ ಹರಿತಾ ಕೇರಳದಲ್ಲಿರೋ ಸಂದೀಪ್ ಬಾಲಕೃಷ್ಣನ ಹುಡುಕೊಂಡು ಆಕೆಯ ಎಂಗೇಜ್ಮೆಂಟ್ಗೆ ಕರೆಯೋದಕ್ಕೆ ಬರ್ತಾಳೆ. ಮತ್ತು ಎಂಗೇಜ್ಮೆಂಟ್ಗೆ ಹೋದಂಥ ಸಂದೀಪ್ ಬಾಲಕೃಷ್ಣನ್ಗೆ ಅಲ್ಲಿ ಯಾವ ಥರ ಅನುಭವಗಳಾದವು, ಒಬ್ಬನೇ ಒಂಟಿ ಜೀವನ ಸಾಗಿಸ್ತಿದ್ದಂಥ ಅವನ ಒಂದು ಜೀವನಕ್ಕೆ ಒಳ್ಳೆ ಅರ್ಥ ಎಲ್ಲಿ ಸಿಕ್ತು, ಇದನ್ನೆಲ್ಲ ಈ ಒಂದು ಸಿನಿಮಾದಲ್ಲಿ ನೀವು ನೋಡಬೇಕು.